Hello everyone. In this video we have to study about exploring magnets of subject science of class 6. Here in this subject we have to study about multiple choice questions regarding to exploring magnets which are help to our CRIS examinations, also GPSTR examination. Let us continue the multiple choice questions. First one, which of the following materials is magnetic? Option A, wood, B, plastic, C, iron, D, glass. ಅಂದರೆ ಇದರಲ್ಲಿ ಯಾವುದು ಮ್ಯಾಗ್ನೆಟಿಕ್ ಮಟೀರಿಯಲ್ ಹೌದು ಅನ್ನೋದನ್ನು ನಾವಿಲ್ಲಿ ಐಡೆಂಟಿಫಿಕೇಶನ್ ಮಾಡಬೇಕು. ಸೊ ಆನ್ಸರ್ ಈಸ್ ಐರನ್, ಬಿಕಾಸ್ ದ ಐರನ್ ಈಸ್ ಅ ಮ್ಯಾಗ್ನೆಟಿಕ್ ಮಟೀರಿಯಲ್. ಅಂದರೆ ಐರನ್ ಇಲ್ಲಿ ಮ್ಯಾಗ್ನೆಟಿಕ್ ಮಟೀರಿಯಲ್ಲು. ಇದೇನಾಗುತ್ತೆ, ಇದು ಮ್ಯಾಗ್ನೆಟ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ this is the correct answer. The next question is, what happens when you bring the north pole of one magnet close to the south pole of another magnet? ಅಂದರೆ ನಾರ್ತ್ ಪೋಲ್ ಮ್ಯಾಗ್ನೆಟ್ ಮತ್ತು ಇನ್ನೊಂದು ಸೌತ್ ಪೋಲ್ ಇರೋ ಮ್ಯಾಗ್ನೆಟನ್ನು ಎರಡನ್ನೂ ಹತ್ತಿರ ತಂದರೆ ಏನಾಗುತ್ತೆ? ಆಪ್ಷನ್ ಎ, ದೇ ರಿಪಲ್ ಈಚ್ ಅದರ್. ಆಪ್ಷನ್ ಬಿ, ದೇ ಅಟ್ರಾಕ್ಟ್ ಈಚ್ ಅದರ್. ಆಪ್ಷನ್ ಸಿ, they cancel each other's magnetic fields. Option D, they break apart. So here the different magnets have north pole and south pole nearer, so these are getting attract each other. So the answer is they attract each other. ಯಾಕೆಂದರೆ ಒಂದು ಮ್ಯಾಗ್ನೆಟಿನ ನಾರ್ತ್ ಪೋಲು ಮತ್ತು ಇನ್ನೊಂದು ಮ್ಯಾಗ್ನೆಟಿನ ಸೌತ್ ಪೋಲು ಎರಡು ಅಟ್ರಾಕ್ಟ್ ಆಗ್ತವೆ. ಯಾಕಂದರೆ ಅನ್ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಅಟ್ರಾಕ್ಟ್ ಈಚ್ ಅದರ್ ಆ್ಯಂಡ್ ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ರಿಪಲ್ ಈಚ್ ಅದರ್. ದಟ್ಸ್ ವೈ ದ ಆನ್ಸರ್ ಇಸ್ ದೇ ಅಟ್ರಾಕ್ಟ್ ಈಚ್ ಅದರ್. ದ ಥರ್ಡ್ ಕ್ವಶನ್ ಈಸ್, ವಾಟ್ ಕೈಂಡ್ ಆಫ್ ಮ್ಯಾಗ್ನೆಟ್ಸ್ ವರ್ ಯೂಸ್ಡ್ ಬೈ ಸೇಲರ್ಸ್ ಇನ್ ದ ಓಲ್ಡನ್ ಡೇಸ್? ಸೊ ಸೇಲರ್ಸ್ ಯಾವ ರೀತಿಯಾಗಿರ್ತಕ್ಕಂಥ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ? ಆಪ್ಷನ್ ಎ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್, ಲೋಡೋಸ್ಟೋನ್ಸ್. C, electromagnets. D, temporary magnets. The correct answer is lodestones. ಯಾಕಪ್ಪ ಅಂತಂದರೆ ಇವೇ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಮ್ಯಾಗ್ನೆಟೈಸ್ ಪೀಸಸ್ ಆಗಿದ್ವು ಲೋಡೋಸ್ಟೋನ್ಸು. ಅದಕ್ಕೋಸ್ಕರ ಇವುಗಳನ್ನು ಯೂಸ್ ಮಾಡ್ತಾ ಇದ್ರು. ದ ಫೋರ್ತ್ ಕ್ವಶನ್, ವಿಚ್ ಆಫ್ ದೀಸ್ ಮೆಟಲ್ಸ್ ಈಸ್ ನಾಟ್ ಮ್ಯಾಗ್ನೆಟಿಕ್? ಸೊ ಇಲ್ಲಿ ಮೆಟಲ್ಸ್ಗಳನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಮ್ಯಾಗ್ನೆಟಿಕ್ ಅಲ್ಲ ಅನ್ನೋದನ್ನು ನಾವು ಈಗ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ, ಐರನ್. ಆಪ್ಷನ್ ಬಿ, ನಿಕ್ಕಲ್. ಆಪ್ಷನ್ ಸಿ, ಕೋಬಾಲ್ಟ್. ಆಪ್ಷನ್ ಡಿ, ಕಾಪರ್. ಸೊ ಹಿಯರ್ ದ ಕಾಪರ್ ಈಸ್ ನಾಟ್ ಮ್ಯಾಗ್ನೆಟಿಕ್. ಇಲ್ಲಿ ಕಾಪರ್ ಅನ್ನೋದೇನಿದೆ ಮ್ಯಾಗ್ನೆಟಿಕ್ ಅಲ್ಲ. ಯಾಕೆ ಅಂದರೆ ಅಮಂಗ್ ದ ಗಿವನ್ ಆಪ್ಷನ್ ಐರನ್, ನಿಕ್ಕಲ್ ಆ್ಯಂಡ್ ಕೋಬಾಲ್ಟ್ ಆರ್ ಮ್ಯಾಗ್ನೆಟಿಕ್ ಮೆಟಲ್ಸ್, ಮೀನಿಂಗ್ ದೇ ಕ್ಯಾನ್ ಬಿ ಅಟ್ರಾಕ್ಟ್ ಟು ಅ ಮ್ಯಾಗ್ನೆಟ್. ಸೊ ಈ ಐರನ್ ಮತ್ತು ನಿಕ್ಕಲ್, ಕೋಬಾಲ್ಟ್ ಏನಿದಾವಲ್ಲ, ಇವು ಏನು ಮಾಡ್ತವೆ, ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗ್ತವೆ. ಬಟ್ ದಿಸ್ ಕಾಪರ್ ಕ್ಯಾನ್ ನಾಟ್ ಅಟ್ರಾಕ್ಟ್. ದಟ್ಸ್ ವೈ ದ ಆನ್ಸರ್ ಈಸ್ ಕಾಪರ್. ದ ಅನದರ್ ಕ್ವಶನ್ ಈಸ್, ಫಿಫ್ತ್ ಕ್ವಶನ್, ವಾಟ್ ವಾಸ್ ದ ಆನ್ಸಿಯಂಟ್ ಇಂಡಿಯನ್ ನ್ಯಾವಿಗೇಷನ್ ಡಿವೈಸ್ ಸಿಮಿಲರ್ ಟು ದ ಮಾಡರ್ನ್ ಮ್ಯಾಗ್ನೆಟಿಕ್ ಕಂಪಾಸ್ ಕಾರ್ಡ್? ಸೊ ಹಿಂದಿನ ಕಾಲದಲ್ಲಿ ಈಗ ಯೂಸ್ ಮಾಡ್ತಕ್ಕಂಥ ಕಂಪಾಸ್ ಬದಲಿಗೆ ಯಾವುದನ್ನು ಯೂಸ್ ಮಾಡ್ತಾಯಿದ್ರು, ಯಾವುದು ಕಂಪಾಸ್ಗೆ ಸಿಮಿಲರ್ ಆಗಿತ್ತು ಅಂದರೆ ಆಪ್ಷನ್ ಎ, ಸನ್ಡಿಯಲ್. ಆಪ್ಷನ್ ಬಿ, ಮತ್ಸ್ಯಯಂತ್ರ. ಆಪ್ಷನ್ ಸಿ, ಚಕ್ರ. ಆಪ್ಷನ್ ಡಿ, ಯಂತ್ರ ಮಂತ್ರ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಮತ್ಸ್ಯಯಂತ್ರ. ಆಪ್ಷನ್ ಬಿ is the correct option, because here the ಮತ್ಸ್ಯಯಂತ್ರ is used instead of compass on the olden days. Next question, sixth one, when a piece of wood is placed between a magnet and a compass needle, what is observed? ಒಂದು ವುಡ್ನ ತಗೊಂಡು ಮ್ಯಾಗ್ನೆಟು ಮತ್ತು ಕಂಪಾಸ್ ನೀಡಲ್ ಮಧ್ಯೆ ಇಟ್ಟರೆ ಏನಾಗುತ್ತೆ? ಆಪ್ಷನ್ ಎ, ದ ನೀಡಲ್ ಡಿಫ್ಲೆಕ್ಟ್ಸ್ ಮೋರ್. ಆಪ್ಷನ್ ಬಿ, ದ ನೀಡಲ್ ಡಿಫ್ಲೆಕ್ಟ್ಸ್ ಲೆಸ್. ಸಿ, ದೇರ್ ಈಸ್ ನೋ ಅಪ್ರಿಸಿಯೇಬಲ್ ಚೇಂಜ್ ಇನ್ ದ ಡಿಫ್ಲೆಕ್ಷನ್. ಆಪ್ಷನ್ ಡಿ, ದ ನೀಡಲ್ ಸ್ಟಾಪ್ಸ್ ಡಿಫ್ಲೆಕ್ಟಿಂಗ್. ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ there is no appreciable change in the deflection, because wood is a non-magnetic material. So
when it is placed between a magnet and compass needle, it does not interfere with the magnetic fields. ಯಾಕಂದರೆ ಇದು ವುಡ್ ಅನ್ನೋದೇನಿದೆ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್. ಇದು ಮ್ಯಾಗ್ನೆಟ್ಗೂ ಅಟ್ರಾಕ್ಟ್ ಆಗಲ್ಲ ಮತ್ತು ಕಂಪಾಸ್ಗೂ ಅಟ್ರಾಕ್ಟ್ ಆಗಲ್ಲ. ಸೊ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ಸು ಆಗೋದಿಲ್ಲ. ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಶೇಪ್ ಆಫ್ ಮ್ಯಾಗ್ನೆಟ್ ಈಸ್ ಕಾಮನ್ಲಿ used in a magnetic compass? Option A, bar magnet. Option B, ring magnet. Option C, horseshoe magnet. Option D, needle shaped magnet. As usually the correct answer is needle shaped magnet. ಸೊ ನಿಮಗೆಲ್ಲರಿಗೂ ಗೊತ್ತಾಯಿದೆ ನೀಡಲ್ ಶೇಪ್ ಆಗಿರ್ತಕ್ಕಂಥ ಮ್ಯಾಗ್ನೆಟ್ನ ಕಂಪಾಸಲ್ಲಿ ಯೂಸ್ ಮಾಡೋದು. ದ ನೆಕ್ಸ್ಟ್ ಕ್ವಶನ್ ನಂಬರ್ 8, which pole of the Earth's magnet is near the geographic North Pole? So observe the question. Which pole of the Earth's magnet is near the geographic North Pole? Option A, North Pole. Option B, South Pole. Option C, East Pole. Option D, West Pole. The correct answer is South Pole. Because the Earth's magnetic south pole is near to geographic North Pole. ಸೊ ಇಲ್ಲಿ ಉಲ್ಟಾ ಬರ್ತೈತಿ ಯಾವಾಗಲೂ. ನಾರ್ತ್ ಪೋಲ್ ಇತ್ತು ಅಂದರೆ ಸೌತ್ ಪೋಲ್ ಆಗುತ್ತೆ, ಸೌತ್ ಪೋಲ್ ಇತ್ತು ಅಂದರೆ ಜಿಯೋಗ್ರಫಿಕ್ಕಿಂದ ನಾರ್ತ್ ಪೋಲ್ ಆಗಿರ್ತೈತಿ. ಸೊ ದ ಲಾಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಪರ್ಪೋಸ್ ಆಫ್ ದ ಡಯಲ್ ಇನ್ ಅ ಮ್ಯಾಗ್ನೆಟಿಕ್ ಕಂಪಾಸ್? Option A, to measure the strength of the magnet. Option B, to indicate the directions. Option C, to measure the distance traveled. Option D, to store the magnet. ಸೊ ಇಲ್ಲಿ ಡಯಲಿನ ಪರ್ಪೋಸ್ ಏನು, ಮ್ಯಾಗ್ನೆಟಿಕ್ ಕಂಪಾಸಲ್ಲಿ ಡಯಲನ್ನು ಯೂಸ್ ಮಾಡ್ತಾರಲ್ಲ ಅದರದ ಪರ್ಪೋಸ್ ಏನು, ಅದರ ಕೆಲಸ ಏನಪ್ಪ ಅಂದರೆ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಟು ಇಂಡಿಕೇಟ್ ದ ಡೈರೆಕ್ಷನ್ಸ್, ಟು ಇಂಡಿಕೇಟ್ ದ ಡೈರೆಕ್ಷನ್ಸ್. ಸೊ ಇದನ್ನು ಡೈರೆಕ್ಷನ್ನ ಇಂಡಿಕೇಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ದ ಡಯಲ್ ಇನ್ ಅ ಮ್ಯಾಗ್ನೆಟಿಕ್ ಕಂಪಾಸ್ ಈಸ್ ಮಾರ್ಕ್ಡ್ ವಿತ್ ಕಾರ್ಡಿನಲ್ ಡೈರೆಕ್ಷನ್ಸ್ ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್. ಇಟ್ ರೋಟೇಟ್ಸ್ ವಿತ್ ದ ಮ್ಯಾಗ್ನೆಟೈಸ್ಡ್ needle and helps the user determine the direction they are facing by aligning the needle with the ಡಯಲ್ ಮಾರ್ಕಿಂಗ್. ಸೊ ಅಲ್ಲಿ ಮಾರ್ಕಿಂಗ್ ಇರುತ್ತೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತಂದು ಹೇಳಿ. ಸೊ ಅದರಿಂದ ಆ ನೀಡಲ್ಲಿ ಯಾವ ಕಡೆಗೆ ನಿಲ್ಲುತ್ತಲ್ಲ ಅದು ಯಾವುದಾಗಿರುತ್ತೆ, ನಾರ್ತ್ ಮತ್ತು ಸೌತ್ ಪೋಲ್ ಆಗಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಷನ್ಸ್ನ ಹೇಳ್ಬೋದು. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಟು ಕಂಟಿನ್ಯೂ another multiple choice questions. Thank you.